ಸಂಜೆ ಟೀ ಜೊತೆಗೆ ಹೆಲ್ದಿ ಆಗಿರೋಂಥ ಹಾಗೆಯೇ ಟೇಸ್ಟಿ ಆಗಿರೋಂಥ ಈ ರೀತಿ ಸ್ನ್ಯಾಕ್ ಮಾಡ್ಕೊಂಡು ತಿಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ, ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಸೊ ಹಾಗಾದರೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ಒಂದು ಸೂಪರ್ ಆಗಿರೋಂತಹ ಈವ್ನಿಂಗ್ ಸ್ನ್ಯಾಕ್ ಮಾಡ್ತಾಯಿದ್ದೀನಿ. ಟೇಸ್ಟಿಯಾಗಿದೆ. ಸ್ನ್ಯಾಕ್ ಅಂದ ತಕ್ಷಣ ಹೆಲ್ದಿ ಇಲ್ಲ ಅಂತ ಅಂದ್ಕೋಬೇಡಿ, ತುಂಬಾ ಹೆಲ್ದಿಯಾಗಿದೆ. ಸೊ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಸ್ವೀಟ್ ಕಾರ್ನು. ಮೊದಲಿಗೆ ನೋಡಿ, ಒಂದು ಸ್ವೀಟ್ ಕಾರ್ನ ನಾನು ಬೇಯಿಸ್ಕೊಂಡಿದ್ದೀನಿ, ಅಂದರೆ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ನೀರೆಲ್ಲ ಏನು ಹಾಕ್ಕೊಂಡಿಲ್ಲ, ಉಪ್ಪು ಕೂಡ ಹಾಕ್ಕೊಂಡಿಲ್ಲ, ಸುಮ್ಮನೆ ಹಾಗೆ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಅದ್ರ ಕಾಳುಗಳೆಲ್ಲ ಬಿಡಿಸಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಕಾಳುಗಳು ಸಪ್ರೇಟಾಗಿ ಬಿಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಾವಿಲ್ಲಿ ಎಣ್ಣೆ ಒಂದು ಡ್ರಾಪು ಯೂಸ್ ಮಾಡ್ತಾಯಿಲ್ಲ, ಫ್ರೈ ಮಾಡಿರೋದು ಯಾವುದೂ ಇಲ್ಲ, ಎಲ್ಲ ಬರೀ ಹಾಗೆ ಬೇಯಿಸ್ಕೊಂಡಿರೋದಷ್ಟೇ. ಸೊ ಖಾರಕ್ಕೆ ಅಗತ್ಯ ಇರೋಷ್ಟು ಹಸಿಮೆಣ್ಸಿನ ಪುಡಿ. ಈ ಟೈಮಲ್ಲಿ ನಿಮಗೆ ಯಾರಿಗಾದರೂ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆ ಥರದ್ದೇನಾದರೂ ಇಷ್ಟ ಇದ್ದರೆ, ಅವೈಲಬಲ್ ಇದ್ದರೆ ಅದನ್ನು ಹಾಕ್ಕೋಬೋದು. ನಾನು ರೆಡ್ ಚಿಲ್ಲಿ ಪೌಡರೇ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಅದಕ್ಕೆ ಸ್ವಲ್ಪ ಚೆನ್ನಾಗೆಲ್ಲ ಹಿಡ್ಕೊಂಡ್ಮೇಲೆ ಆಮೇಲೆ ನಾವು ಬೇರೆ ಐಟಮ್ಸ್ ಹಾಕ್ಕೋಬೋದು. ಸಣ್ಣಗೆ ಕಟ್ ಮಾಡಿರೋ ಅಂತಹ ಒಂದೆರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣಗೆ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ತುರಿದಿರೋ ಅಂತಹ ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ತೊಳೆದು ಸಣ್ಣಗೆ ಕಟ್ ಮಾಡಿರೋ ಅಂತಹ ಕೊತ್ತಂಬರಿ ಸೊಪ್ಪು, ದಾಳಿಂಬೆ ಬೀಜಗಳು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹುರಿದಿರೋ ಅಂತಹ ಕಡಲೆ ಬೀಜ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಡ್ರೈ ಫ್ರೈ ಮಾಡಿ ಸಿಪ್ಪೆ ತೆಗೆದಿರೋ ಅಂಥ ಕಡಲೆ ಬೀಜ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ಈ ರೀತಿಯಾಗಿ ನಾವು ತರಕಾರಿ ಇದೆ, ಫ್ರೂಟ್ ಇದೆ, ಸ್ವೀಟ್ ಕಾರ್ನ್ ಇದೆ, ಎಲ್ಲನೂ ಕೂಡ ಇದರಲ್ಲಿ ನಾವು ಸ್ನ್ಯಾಕ್ ಜೊತೆಯಲ್ಲಿ ಸೇರಿಸ್ಕೋಬೋದು. ಇನ್ನು ಸ್ವಲ್ಪ ಟೇಸ್ಟಿಯಾಗಿ ಮಾಡೋದಕ್ಕೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ನಿಂಬೆಹಣ್ಣು ಇಟ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಎಲ್ಲ ಕಡೆಗೂ ಇರುತ್ತೆ. ಉಪ್ಪು ಖಾರ ಹುಳಿ ಎಲ್ಲನೂ ಇರುತ್ತೆ. ಇನ್ನು ಸ್ವೀಟ್ ಟೇಸ್ಟ್ ಏನಾದರೂ ಇಷ್ಟಪಡೋ ಅಂಥವ್ರಾದರೆ ನೀವು ಬೇಕಿದ್ರೆ ಇದು ಹುಣಸೆ ಹಣ್ಣಿಂದು ಸ್ವೀಟ್ ಮಾಡ್ತಾರಲ್ಲ ಸ್ನ್ಯಾಕಲ್ಲಿ, ಅದನ್ನು ಮಾಡ್ಕೋಬೋದು. ಇಲ್ಲಾಂದರೆ ಖರ್ಜೂರ ಪೇಸ್ಟ್ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಮಕ್ಕಳಿಗೆ ಕೊಡುವಾಗ ಒಂದು ಸ್ಪೂನ್ ಸ್ವೀಟ್ನೂ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮೊದಲು ಪ್ಲೇಟ್ಸಿಗೆ ಹಾಕ್ಕೊಂಬಿಡ್ಬೇಕು. ಪ್ಲೇಟ್ಸಿಗೆ ಹಾಕ್ಕೊಂಡು ಕೊನೆಯಲ್ಲಿ ಇನ್ನು ನಾವು ಸರ್ವ್ ಮಾಡ್ತೀವಿ ಅನ್ನೋವಾಗ ಮೇಲೆ ಸ್ವಲ್ಪ ಈ ಥರ ಸೇವ್ ಹಾಕ್ಕೋಬೇಕು. ಮೊದಲೇ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಬೇಗನೆ ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಿಯಾಗಿರಲ್ಲ. ಕೊನೆಯಲ್ಲಿ ಈ ಥರ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ. ನೀವು ಈ ಟೈಮಲ್ಲಿ ಸೇವ್ ಹಾಕ್ಕೋಬೋದು. ಚಕ್ಲಿ ನಿಪ್ಪಟ್ಟು ಏನಾದರೂ ಸ್ವಲ್ಪ ಸಣ್ಣದಾಗಿ ಪೌಡರ್ ಮಾಡಿಕೊಂಡು, ಅಂದರೆ ಪುಡಿ ಥರ ಮಾಡ್ಕೊಂಡು ಅದನ್ನು ಹಾಕ್ಕೋಬೋದು. ಕಾಂಗ್ರೆಸ್ ಕಡಲೆ ಬೀಜ ಹಾಕ್ಕೋಬೋದು, ಏನಾದರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,